ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ನಾನು ಸಲೀಂ ಜಾವಿದ್. ನಮ್ಮ ಇವತ್ತಿನ ವಿಶೇಷ ವರದಿ ಸರ್ಕಾರಿ ಶಾಲೆಯ ಜವಾಬ್ದಾರಿ ತಗೊಳ್ಳೋರು ಯಾರು ಅಂದರೆ ನಮ್ಮ ಈ ದಾವಣಗೆರೆಯ ಸ್ಮಾರ್ಟ್ ಸಿಟಿ ದಾವಣಗೆರೆಯಲ್ಲಿ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ KR ಮಾರ್ಕೆಟ್, ಈ KR ಮಾರ್ಕೆಟಿನಲ್ಲಿ ಇರುವಂಥ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಇದರ ವ್ಯವಸ್ಥೆ ಬಗ್ಗೆ ನಾವು ನಿಮಗೆ ತೋರಿಸ್ತೀವಿ, ತಾವು ವೀಕ್ಷಿಸಿ. ಈ ಶಾಲೆಯಲ್ಲಿ ಬಹಳಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಭಾಳ ಮಕ್ಕಳಿದ್ದಾರೆ. ಸುಮಾರು ಒಂದು 103 ಮಕ್ಕಳು, 103ರಿಂದ 104 ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಈ ಶಾಲೆಯಲ್ಲಿ ಮಕ್ಕಳು ಕಲಿತಾ ಇದ್ದಾರೆ. ಈ ಶಾಲೆಯ ವ್ಯವಸ್ಥೆ ಯಾವ ಥರ ಇದೆ ಅಂತ ಅಂದರೆ ತಾವು ಗಮನಿಸ್ಬೋದು. ಇದು 1ನೇ ತರಗತಿಯಿಂದ 4ನೇ ತರಗತಿಯ ಮಕ್ಕಳು ಈ ಕಟ್ಟಡ ಇಲ್ಲಿ ಕಾಣ್ತಾ ಇದೆ, ಈ ಸ್ಕೂಲು, ಈ ಶಾಲೆ, ಈ ಶಾಲೆಯ ಒಳಗಡೆ ಇರುವಂತಹ ಈ ಕೊಠಡಿಯಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾಯಿದ್ದಾರೆ. ಅವರು ಪಾಠ ಕೇಳ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಇಲ್ಲಿ ಒಂದು ವ್ಯವಸ್ಥೆ ಸರಿ ಇಲ್ಲ. ಅಂದರೆ ಈ ಬಿಲ್ಡಿಂಗಿನ ಮೇಲ್ಛಾವಣಿ ಕುಸಿತಾ ಇದೆ. ಎಲ್ಲವೂ ಕುಸಿದು ಕೆಳಗಡೆ ಬೀಳ್ತಾ ಇದೆ. ಅದರ ಕೆಳಗಡೆ ಮಕ್ಕಳು, ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಇಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ನಾವು ಈ ಮಕ್ಕಳು ಆದಮೇಲೆ ಇನ್ನೊಂದು ಬೇರೆ ಕೊಠಡಿಗೆ ಹೋಗೋಣ, ಬೇರೆ ತರಗತಿಯಲ್ಲಿ. ಈ ತರಗತಿಯಲ್ಲಿ ನೋಡಿ, ಇಡೀ ಗೋಡೆ ಕಾಣ್ತಾ ಇದ್ದಾವೆ, ಎಲ್ಲ ಮಳೆ ಬಂದರೆ ನೀರು ಗೋಡೆಯಿಂದ ಕೆಳಗೆ ಇಳಿದು ಸೀದಾ ಕಿಟಕಿ ಹತ್ರ ಬಂದು ಎಲ್ಲ ತುಕ್ಕಿಡ್ಬಿಟ್ಟಾವು. ಕಿಟಕಿಗಳು ನೀರೆಲ್ಲ ಬಂದು ಅಲ್ಲಿ ಬುಕ್ಸು ಅವು ಏನಿದಾವೆಲ್ಲ ಎಲ್ಲವೂ ನೆಂದೋಗ್ಬಿಡ್ತವೆ. ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಅದರಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ. ಇನ್ನೊಂದು, ನೀವು ಹೊರಗಡೆ ಸ್ವಲ್ಪ ಬನ್ನಿ. ಇದು ನೀವು ನೇರವಾಗಿ ನೋಡಿ, ಇಡೀ ಈ ಬಿಲ್ಡಿಂಗು ಹಾಳಾಗ್ತಾ ಇದೆ ಮಳೆ ನೀರಿನಿಂದ. ನಾವು ಇದು ನಿಮಗೆ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಈ ಶಾಲಾ ಶಿಕ್ಷಕರು, ಆಡಳಿತ ಮಂಡಳಿಯವರು ಬಹಳಷ್ಟು ಸರಿ ಮನವಿ ಕೊಟ್ಟಿದ್ದಾರೆ. BO, DDP ಅವರಿಗೆ, ಇದಕ್ಕೆ ಶಿಕ್ಷಣ ಸಂಸ್ಥೆಗಳಿಗೆ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೆ ಇವರಿಗೆಲ್ಲರಿಗೂ ಸುಮಾರು ವರ್ಷಗಳಿಂದ ಮನವಿ ಕೊಡ್ತಾ ಬರ್ತಾ ಇದ್ದಾರೆ. ಆದ್ರೂ ಸಹ ಇವರು ಯಾರು ಈ ಕಡೆ ಗಮನ ಹರಿಸ್ತಾ ಇಲ್ಲ. ಸಣ್ಣ ಸಣ್ಣ ಮಕ್ಕಳು ಜೀವ ಕೈಯಲ್ಲಿ ಹಿಡ್ಕೊಂಡು ಪಾಠ ಕೇಳ್ತಾ ಇದ್ದಾರೆ. ಪೋಷಕರು ಮಕ್ಕಳಿಗೆ ಶಾಲೆಗೆ ಕಳ್ಸೋಕ್ಕೆ ಹೆದರ್ತಾ ಇದ್ದಾರೆ. ಯಾಕೆ ಇಷ್ಟು ಅವ್ಯವಸ್ಥೆ ಮಾಡ್ತಾಯಿದ್ದಾರೆ? ಯಾಕೆ ಇವರು BO ಅವರಿಗೆ, DDP ಅವರಿಗೆ ಗೊತ್ತಾಗ್ತಾ ಇಲ್ವಾ? ಇವರಿಗೆ ಈ ಸಣ್ಣ ಮಕ್ಕಳ ಬಗ್ಗೆ ಅವರಿಗೆ ಸ್ವಲ್ಪ ಕಾಳಜಿ ಇಲ್ವಾ? ಯಾಕೆ ಇವರು ಈ ಆಡಳಿತ ಮಂಡಳಿಯರಾಗಲಿ, ಈ ಶಿಕ್ಷಕರಾಗಲಿ ನಿಮಗೆ ಮನವಿ ಕೊಡ್ತಾ ಇದ್ದಾರಲ್ಲ, ಈ ಮನವಿ ಬಗ್ಗೆ ನಿಮಗೇನು ಗಮನನೇ ಇಲ್ವಾ? ಯಾಕೆ ನೀವು ಇಷ್ಟು ಬೇಜವಾಬ್ದಾರಿ ಮಾಡ್ತಾಯಿದ್ದೀರಾ? ಯಾಕೆ ನಿಮಗೇನಾರ ಒತ್ತಡ ಐತಾ? ನೀವು ಅಲ್ಲೋಗಿ ಏನೋ ಮಾಡಬೇಡ್ರಿ ಅಂತ ಸರ್ಕಾರ ಶಿಕ್ಷಣ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ಹಣ ಕೊಡ್ತಾ ಇದೆ, ಅನುದಾನ. ಅಲ್ಲ ರೀ, ಅನುದಾನ ಕೊಟ್ಟಿದ ಮೇಲೆ ಸರ್ಕಾರಿ ಶಾಲೆಗಳು ಪಾಳು ಬಿಟ್ಟು ಹೋಗ್ತಾ ಇದ್ದಾವೆ. ಅದ್ರ ಬಗ್ಗೆ ಗಮನ ಕೊಡಿ. ನೀವು ಇಷ್ಟು ಕಡೆಗಣಿಸೋಕ್ಕೆ ಏನು ಕಾರಣ ಅಂತ ಅದು ನಿಮಗೆ ಗೊತ್ತು. ಇಲ್ಲಿ ಈ ಇಲಾಖೆಯ ಇವರ ಬಗ್ಗೆ ಆದಮೇಲೆ ಈ ಉರ್ದು ಅಕಾಡೆಮಿಯ ಸದಸ್ಯರು ಕಾಣೆಯಾಗಿದ್ದಾರೆ. ಅವರು ಸಹ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಸಮುದಾಯದ ಮುಖಂಡರು, ಭಾಳಷ್ಟು ಮುಖಂಡರು ಇರ್ತಾರೆ ಸಮುದಾಯದಲ್ಲಿ, ಅವರು ಸಹ ಇಲ್ಲಿ ಗಮನ ಹರಿಸ್ತಾ ಇಲ್ಲ.
ಬೇರೆ ಏನಾದರೂ ಕೆಲಸಗಳು ಇದ್ದರೆ ಶಾಸಕರಿಗೆ, ಸಂಸದರಿಗೆ, ಸಚಿವರಿಗೆ ಮನವಿ ಮೇಲೆ ಮನವಿ ಕೊಡ್ತಾರೆ. ನಮಗೆ ಆ ಕಾಮಗಾರಿ ಬೇಕು, ಆಸ್ಪತ್ರೆ ಬೇಕು, ರೋಡ್ ಬೇಕು, ಚರಂಡಿ ಬೇಕು, ಅದು ಬೇಕು. ಅಲ್ಲ, ಸಣ್ಣ ಸಣ್ಣ ಮಕ್ಕಳು ಆ ಜೀವ ಕೈಯಲ್ಲಿ ಹಿಡ್ಕೊಂಡು ಶಾಲೆಗೆ ಹೋಗ್ತಾ ಇದ್ದಾರೆ. ಯಾಕೆ ಇದು ನಿಮಗೆ ಗಮನಕ್ಕೆ ಬರ್ತಾ ಇಲ್ವಾ? ಯಾಕೆ ನೀವು ಶಾಸಕರಿಗಾಗಲಿ, ಸಂಸದರಿಗಾಗಲಿ, ಸಚಿವರಿಗಾಗಲಿ ಇದು ಸಂಬಂಧಪಟ್ಟ ಇಲಾಖೆಯವರಿಗೆ ನೀವು ಒತ್ತಡ ಹಾಕಿ, ಇದು ಏನಿಲ್ಲ ರೀ, ಆ ಸ್ವಲ್ಪ ಹಣ ಖರ್ಚು ಮಾಡಿದರೆ ಅದು ರಿಪೇರಿ ಆಗುತ್ತೆ, ಅಷ್ಟು ಸಹ ನಿಮಗೆ ಮಾಡೋಕ್ಕಾಗ್ತಾ ಇಲ್ವಾ? ಯಾಕೆ ಎಲ್ಲರೂ ಇಷ್ಟು ನೀವು ಯಾರು ಜವಾಬ್ದಾರಿ ತಗೊಳ್ತಿಲ್ಲ? ಅದಕ್ಕೆ ಹೇಳಿದ್ದು, ಸರ್ಕಾರಿ ಶಾಲೆಯ ಜವಾಬ್ದಾರಿ ತಗೊಳ್ಳೋರು ಯಾರು? ನಾವು ನಿಮಗೆ ಉದಾಹರಣೆಗೆ ಹೇಳಬೇಕಂತಂದರೆ, ಸ್ಮಾರ್ಟ್ ಸಿಟಿ ಅನುದಾನದ ಅಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣನ ವೇಸ್ಟ್ ಮಾಡಿದ್ದಾರೆ. ಆ ಪೊಲೀಸ್ ಚೌಕಿಗಳಿಗೆ ಮಾಡಿದ್ದಾರೆ, ಅದೂ ಹಾಗೆ ಹಾಳು ಬಿದ್ದಾವೆ. ಕೆಲವೊಂದು ಬಸ್ ಸ್ಟಾಪ್ಗಳು ಮಾಡಿದ್ದಾವೆ, ಅವೂ ಹಾಗೆ ಹಾಳು ಬಿದ್ದಾವೆ. ಕೋಟ್ಯಾಂತರ ರೂಪಾಯಿ ಅನ್ಯಾಯವಾಗಿ ವೇಸ್ಟ್ ಮಾಡಿದ್ದಾರೆ. ಶಿಕ್ಷಣ ಇಲಾಖೆಗೆ, ಈ ಸರ್ಕಾರಿ ಶಾಲೆಗಳಿಗೆ, ಸಣ್ಣ ಸಣ್ಣ ಮಕ್ಕಳು ಓದುವ ಶಾಲೆಗೆ ನೀವು ಏನಾದರೂ ಇಲ್ಲಿ ಅದೇ ಹಣ ಖರ್ಚು ಮಾಡ್ತಿದ್ರೆ ಒಂದು ಸುಂದರವಾದ ಒಂದು ಶಾಲೆ ಆಗ್ತಿತ್ತು. ಇವತ್ತಿನ ಈ ಮಕ್ಕಳು ಏನು ವಿದ್ಯಾಭ್ಯಾಸ ಕಲಿತಾ ಇದ್ದಾರಲ್ಲ, ಸಣ್ಣ ಸಣ್ಣ ಮಕ್ಕಳು, ಇವತ್ತಿನ ಈ ಮಕ್ಕಳು ಮುಂದಿನ ಪ್ರಜೆಗಳು. ಇವರು ಅರ್ಥ ಮಾಡ್ಕೊಳ್ಳಿ. ಈ ಶಾಲೆ ಇದು ಏನು ಹೊಸದಾಗಿಂದಲ್ಲ, 1928ರಲ್ಲಿ ಸ್ಥಾಪನೆ ಆಗಿದಂಥ ಇದು ಈ ಶಾಲೆ, KR ಮಾರ್ಕೆಟಿನ ಉರ್ದು ಶಾಲೆ. ಈಗ 2 ವರ್ಷ ಹೋದರೆ 100 ವರ್ಷ. ಇಷ್ಟು ಒಂದು ಹಳೆಯದಾದಂಥ ಒಂದು ಶಾಲೆ. ಇದರಲ್ಲಿ ವಿದ್ಯಾಭ್ಯಾಸ ಕಲಿತವರು ಭಾಳಷ್ಟು ಹುದ್ದೆಗಳು ಅಲಂಕರಿಸಿದ್ದಾರೆ. ಶಿಕ್ಷಕರಾಗಿದ್ದಾರೆ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಭಾಳ ಉನ್ನತ ಸ್ಥಾನದಲ್ಲಿ ಹೀಗಿದ್ದಾರೆ. ವಿದ್ಯಾಭ್ಯಾಸ ಚೆನ್ನಾಗಿದೆ. ವಿದ್ಯಾಭ್ಯಾಸ ಬರೋಕ್ಕೆ ಇಲ್ಲಿ ಇರುವಂತಹ ವ್ಯವಸ್ಥೆ ಸರಿ ಇಲ್ಲ. ಇದರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಿ. ಈಗ ನೀವು ಕೆಲವೊಬ್ಬರು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಹೆಲ್ಮೆಟ್ ಇಲ್ಲದ್ರೆ ಫೈನ್ ಹಾಕ್ರಿ ಅಂತಾರೆ, ಒನ್ ವೇದಲ್ಲೇ ಬಂದರೆ ಕೇಸ್ ಹಾಕ್ರಿ ಅಂತಾರೆ. ಅವರ ಗಮನಕ್ಕೆ ಏನಾದರೂ ನಿಮ್ಮ ಬಗ್ಗೆ ಗೊತ್ತಾದರೆ ಈ ಥರ ಅವ್ಯವಸ್ಥೆ ನಡೀತಾ ಇದೆ ಅಂತ ಅಂದರೆ ಜಿಲ್ಲಾಡಳಿತ ನಿಮಗೆ ಸಸ್ಪೆಂಡ್ ಮಾಡಿಬಿಡುತ್ತೆ. ಮಾಡಲೇಬೇಕು. ಯಾಕಂದರೆ ಇಷ್ಟು ಬೇಜವಾಬ್ದಾರಿ ಮಾಡಬಾರ್ದು. ಶಿಕ್ಷಣ ಸಚಿವರು ಮುಖ್ಯ ರಸ್ತೆಯಿಂದ ಬರ್ತಾರೆ, ಮುಖ್ಯ ರಸ್ತೆಯಿಂದ ಹೋಗ್ತಾರೆ. ಒಳಗಡೆ ಸ್ಲಮ್ಮಲ್ಲಿ ಸರ್ಕಾರಿ ಶಾಲೆಗಳು, ಸಣ್ಣ ಸಣ್ಣ ಮಕ್ಕಳುಗಳು ಏನು ಓದ್ತಾ ಇದ್ದಾರೆ, ಅಲ್ಲಿ ವ್ಯವಸ್ಥೆ ಏನಿದೆ ಅಂತ ಶಿಕ್ಷಣ ಸಚಿವರು ಸಹ ಈ ಕಡೆ ಬಂದು ಗಮನ ಹರಿಸಬೇಕು. ಬೈಪಾಸಿಂದ ಬಂದು ಬೈಪಾಸಿಂದ ಹೋದರೆ ಗೊತ್ತಾಗಲ್ಲ. ಅವರು ಮುಖ್ಯ ರಸ್ತೆಯಿಂದ ಬಂದರೆ, ಒಳಗಡೆ ಬಂದರೆ ಗೊತ್ತಾಗುತ್ತೆ ಎಲ್ಲಿ ಗುಂಡೆ ಇದ್ದಾವೆ, ತಗ್ಗಿದ್ದಾವೆ, ಆವಾಗ ಅವರು ಸರಿ ಮಾಡ್ತಾರೆ. ಆ ಥರ ಈ ಶಾಲೆಗಳು ಶಾಲೆಗಳು ಇದಾವಲ್ಲ, ಸರ್ಕಾರಿ ಶಾಲೆಗಳು ಭಾಳಷ್ಟು ವ್ಯವಸ್ಥೆ ಹಾಳಾಗ್ತಾಯಿದೆ. ಇಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ತುಂಬ ಸೋರ್ತಾ ಇದೆ. ನಾವು ಇನ್ನೊಂದು ನಿಮಗೆ ಹೇಳ್ತೀವಿ, ಈ ಮಕ್ಕಳಿಗೆ ಸರ್ಕಾರ ಭಾಳಷ್ಟು ಪೌಷ್ಟಿಕ ಆಹಾರ ಅಂತ ಕೊಟ್ಟಿದ್ದಾರೆ, ಅನುದಾನ ಕೊಡ್ತಾಯಿದ್ದಾರೆ. ಇದರಲ್ಲಿ ಒಂದು ಅಡುಗೆ ಕೋಣೆ ಇದೆ, ತಾವು ಗಮನಿಸಿ. ಈ ಅಡುಗೆ ಕೋಣೆಯಲ್ಲಿ ಇವರು ಒಂದು ಕಟ್ಟಿಗೆಯನ್ನು ಇಟ್ಟಿದ್ದಾರೆ, ಒಂದು ದೊಡ್ಡ ಪೋಲ್ಸ್. ಯಾವುದಕ್ಕೆ ಗೊತ್ತದು? ಅದು ಅದ್ರ ಮೇಲೆ ಏನು ಮೇಲ್ಛಾವಣಿ ಐತಲ್ಲ, ಅದು ಕೆಳಗೆ ಬೀಳ್ತಾ ಇದೆ. ಆ ಧೂಳ ಆ ಅಡುಗೆ ಮಾಡ್ತಾ ಇದ್ದಾರಲ್ಲ, ಆ ಮಕ್ಕಳು ಏನು ಊಟ ಮಾಡ್ತಾರಲ್ಲ, ಅದ್ರ ಮೇಲೆ ಬೀಳ್ತಾ ಇದೆ. ನಾವು ನಿಮಗೆ ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ಒಂದು ಕಳಕಳಿಯಾಗಿ ಒಂದು ಮನವಿ ಮಾಡ್ತೀವಿ. ಈ ಶಾಲೆಯಲ್ಲಿ ಏನು ಸಣ್ಣ ಸಣ್ಣ ಮಕ್ಕಳು ಓದ್ತಾ ಇದ್ದಾರೆ, ಇದು ತುಂಬ ಸೋರ್ತಾ ಇದೆ, ಮೇಲ್ಛಾವಣಿ ಕುಸಿತಾ ಇದೆ. 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಏನು ಓದ್ತಾ ಇದ್ದಾರೆ, ಇಲ್ಲಿ ಸ್ವಲ್ಪ ವ್ಯವಸ್ಥೆ ಸರಿ ಇಲ್ಲ. 5, 6, 7ನೇ ತರಗತಿಯಲ್ಲಿ ಏನು ಓದ್ತಾ ಇದ್ದಾರೆ ಮಕ್ಕಳು, ಅವರಿಗೆ ಸ್ಮಾರ್ಟ್ ಬೋರ್ಡ್ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಸಿಸ್ಟಮ್ ಇದೆ, ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಒಳ್ಳೆಯ ವಿದ್ಯಾಭ್ಯಾಸನೂ ಇಲ್ಲಿ ಸಿಗ್ತಾ ಇದೆ. ಪೋಷಕರು ಮಕ್ಕಳಿಗೆ ಈ ಬಿಲ್ಡಿಂಗ್ ವ್ಯವಸ್ಥೆ ಸರಿಯಿಲ್ಲ ಅಂತ ಸ್ಕೂಲಿಗೆ ಕಳಿಸೋದು ಅವರು ಬಿಡಿಸ್ಬಾರ್ದು.
ಎಲ್ಲರೂ ಶಾಲಾ ಮಕ್ಕಳು ಪೋಷಕರು ಸಂತೋಷದಿಂದ ಖುಷಿಯಿಂದ ಬಂದು ಈ ಸರ್ಕಾರಿ ಶಾಲೆಯಲ್ಲಿ ಓದಲಿ. ತಾವು ಸಹ ಈ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಸ್ವಲ್ಪ ಗಮನ ಹರಿಸಿ ಆದಷ್ಟು ಬೇಗ ಈ ವ್ಯವಸ್ಥೆಯನ್ನು ತಾವು ಸರಿ ಮಾಡ್ತೀರಂತ ನಾವು ಸಹ ಭಾವಿಸಿದ್ದೀವಿ. ನಮಸ್ಕಾರ.